ಕಾರ್ಮಿಕರ ಶಾಂತಿಯುತ ಪ್ರತಿಭಟನೆ. ಹೀರೋ ಶೂಟ್ ಸಿದ್ಧ ಉಡುಪು ಕಾರ್ಖಾನೆ, ಕುಡಮಲಕುಂಟೆ ಕೈಗಾರಿಕಾ ಪ್ರದೇಶ, ಗೌರಿಬಿದನೂರು ತಾಲೂಕು. ವೀಕ್ಷಕರೇ, ಹೊಟ್ಟೆಪಾಡಿಗಾಗಿ ದುಡಿಯಲು ಅಕ್ಕಪಕ್ಕದ ಊರುಗಳಿಂದ ಬಂದು ತಮ್ಮ ತುತ್ತಿನ ಚೀಲ ತುಂಬಿಸಿಕೊಳ್ಳಲು ದಿನಂಪ್ರತಿ ಕೆಲಸಕ್ಕೆ ಹಾಜರಾಗಿ ಸಂಬಳವನ್ನು ಪಡೆದು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಇತರೆ ಜೀವನಾಂಶಕ್ಕೋಸ್ಕರ ನಂಬಿ ಬರುವ ಕಾರ್ಮಿಕರಿಗೆ ಹೀರೋ ಶೂಟ್ ಸಿದ್ಧ ಉಡುಪಿನ ಕಾರ್ಖಾನೆ ಕೊಡಲಿ ಪೆಟ್ಟು ನೀಡಿದೆ. ಸುಮಾರು 5 ವರ್ಷಗಳಿಂದ ಕೆಲಸ ಮಾಡುತ್ತಿರುವವರಿಗೆ PF ಹಣವನ್ನು ಕಟ್ಟದೆ ಮಾಲೀಕರು ಗುಳುಂ ಮಾಡಿದ್ದಾರೆ. ಬಹಳ ವರ್ಷಗಳಿಂದಲೂ ಸಬೂಬು ಹೇಳಿಕೊಂಡು ಬರ್ತಾ ಇದ್ದಾರೆ. 1 ತಿಂಗಳು ಕಾರ್ಮಿಕರ ಹಣವನ್ನು ಭವಿಷ್ಯ ನಿಧಿಗೆ ಕಟ್ಟಿದರೆ 5 ರಿಂದ 6 ತಿಂಗಳ ಹಣವನ್ನು ಕಟ್ಟಿರುವುದಿಲ್ಲ. 5 ವರ್ಷದಿಂದ ಹೀರೋ ಶೂಟ್ನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ PF ಗ್ರಾಜ್ಯುಟಿವು ಏನೂ ನೀಟಾಗಿ ಕೊಡ್ತಾ ಇಲ್ಲ. ನಮಗೆ ತುಂಬ ಸಮಸ್ಯೆ ಆಗೋಗ್ಬಿಟ್ಟೈತೆ. ಇದು 4ನೇ ಸಲ ನಾವು ಸ್ಟ್ರೈಕ್ ಮಾಡ್ತಾ ಇರೋದು. ಯಾರೂ ರೆಸ್ಪಾನ್ಸ್ ಮಾಡ್ತಾನೆ ಇಲ್ಲ ನಮ್ಮ ಸ್ಟ್ರೈಕಿಗೆ. ಏನೊಂದು ಗೊತ್ತಾಗ್ತಾ ಇಲ್ಲ ನಮಗ. ಇಲ್ಲಿ ನಾವು ಸೇರಿದಾಗಿಂದನೂ ಒಂದೇ ಪ್ರಾಬ್ಲಮ್ಮು, ಸ್ಯಾಲ್ರಿ ಆನ್ ಟೈಮ್ ಸ್ಯಾಲ್ರಿ ಆಗ್ತಾ ಇಲ್ಲ, PF ಕಟ್ತಾ ಇಲ್ಲ, ESI ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಈ ಥರ ನಡೀತದೆ. ಮತ್ತು ಒಳಗಡೆ ಏನು ವ್ಯವಸ್ಥೆ ಇಲ್ಲ ವರ್ಕರ್ಸ್ಗೆ. ಕುಡಿಯೋ ನೀರಿರಲ್ಲ, ವಾಶ್ರೂಮ್ ಕ್ಲೀನಿಂಗ್ ಇಲ್ಲ. ಏನಾದರೂ ಕೇಳೋಕೆ ಹೋದರೆ ಇಷ್ಟ ಇದ್ದರೆ ಇರ್ರಿ, ಇಲ್ಲ ಅಂದರೆ ಹೋಗ್ರಿ. ಮತ್ತು ಇನ್ನೊಂದು ಹೇಳ್ತಾರೆ ಬಾಸು, ನಮಗೆ ಲಾಸಲ್ಲಿ ನಡೀತೈತೆ. ಲಾಸಲ್ಲಿ ನಡೀತಿರೋದಕ್ಕೆ ನಾವು ಕಾರಣನೇ ಅಲ್ಲ. ಯಾಕೆಂದರೆ ಮೆಟೀರಿಯಲ್ ಕೊಡ್ತಾ ಇಲ್ಲ ಅವರು. ದಾರ ಇದ್ದರೆ ಜಿಪ್ಪಿಲ್ಲ ಅಂತಾರೆ, ಜಿಪ್ಪಿಲ್ಲ ಅಂದರೆ ಲೇಬಲ್ ಇಲ್ಲ ಅಂತಾರೆ, ವೇಸ್ಟ್ಮೆಂಟ್ ಏನೇನೋ ಅಲ್ಲಿ ಮೆಟೀರಿಯಲ್ಸ್ ಪ್ರಾಬ್ಲಮ್ ಜಾಸ್ತಿ ಐತೆ. ಅದನ್ನು ಇಶ್ಯೂ ಮಾಡಿದ್ರೆ ನಾವು ಮಾಡ್ತೀವಿ. ನಾವು ಕೆಲಸ ಮಾಡೋಕ್ಕೆ ಅಂತಲೇ ಬಂದಿರೋದು. ಪ್ರಾಬ್ಲಮ್ ಎಲ್ಲ ಅವ್ರ ಕಡೆನೇ ಇಟ್ಕೊಂಡು ಕಂಪ್ನಿ ಲಾಸ್ ತೋರಿಸ್ತಾರೆ ಅವರು. ಇದರ ಬಗ್ಗೆ ಕಾರ್ಮಿಕರ ಬಗ್ಗೆ ಯಾವುದೇ ಸಹ ಯೋಚನೆ ಮಾಡುವುದಿಲ್ಲ. ಕಾರ್ಮಿಕರು ಕೇಳಿದಾಗ 1 ತಿಂಗಳ ಹಣವನ್ನು ಕಟ್ಟಿ ಸಬೂಬು ಹೇಳಿ ಕಳಿಸ್ತಾ ಇದ್ದಾರೆ. ಹಾಗೆಯೇ ಈ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಮಾಸಿಕ ವೇತನವನ್ನು ಸಹ ನೀಡದೆ ನಿಗದಿತ ದಿನಾಂಕ ಹೊರತುಪಡಿಸಿ ಬೇರೆ ತಿಂಗಳಿನಲ್ಲಿ ಹಣವನ್ನು ಅವರ ಖಾತೆಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ. PF ಆಫೀಸರ್ ಬರ್ತೀವಿ ಅಂತ ಹೇಳಿದ್ರು ಬಂದಿಲ್ಲ. ಅವರು ಇವಾಗ ರಿಸರ್ವ್ ಎಲ್ಲ ಕರೆಸ್ಬಿಟ್ಟು ಅವ್ರ ಸೇಫ್ಟಿ ಅವ್ರು ನೋಡ್ಕೊಂಡಿದ್ದಾರೆ. ನಮಗೆ ಯಾರು ಸರ್ ಇವಾಗ ದಿಕ್ಕಿಲ್ಲಿ? ನಾವು ಯಾರನ್ನ ಕೇಳಬೇಕು? ಈ ಬಿಸಿಲಲ್ಲಿ ನೀರಿಲ್ಲದೆ ಸಾಯ್ತಾ ಇದ್ದೀವಿ ಎಲ್ಲ ಇಲ್ಲಿ. ಅಲ್ಲದೆ ಈ ಕಾರ್ಖಾನೆಯಲ್ಲಿ ಶೌಚಾಲಯ, ನೀರಿನ ವ್ಯವಸ್ಥೆ ಹಾಗೂ ಕಾರ್ಮಿಕರಿಗೆ ಬೇಕಾದಂತಹ ಮೂಲ ಸೌಕರ್ಯಗಳು ಸಹ ಒದಗಿಸಿಲ್ಲ. ಇಂತಹ ಕಾರ್ಖಾನೆ ವಿರುದ್ಧ ರೊಚ್ಚಿಗೆದ್ದ ಕಾರ್ಮಿಕರು ಕಾರ್ಖಾನೆ ಮುಂಭಾಗ ಸುಮಾರು 5 ದಿನಗಳಿಂದ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈಗ ನಾನು ತಿಪ್ಪಯ್ಯ ಅಂತ, ಗಡಿನಾಡು ಕನ್ನಡಿಗರ ಹಿತರಕ್ಷಣಾ ವೇದಿಕೆ ವತಿಯಿಂದ ಬಂದಿದ್ದೀನಿ. ಈಗ ಇಲ್ಲಿ ಪಾಪ ಇಲ್ಲಿ ಹೀರೋ ಶೂಟಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಇವರಿಗೆ ಸುಮಾರು 5 ವರ್ಷದಿಂದ PF ಬ್ಯಾಲೆನ್ಸ್ ಇಟ್ಕೊಂಡು ಬಂದಿದ್ದಾರೆ. ಆಮೇಲೆ ಅದರ ಜೊತೆಗೆ ಇಲ್ಲಿ ಮೂಲ ಸೌಕರ್ಯಗಳಿಲ್ಲ ಗಾರ್ಮೆಂಟ್ಸಲ್ಲಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ, ಒಂದು ಗಾರ್ಮೆಂಟ್ಸ್ ಅಂದರೆ ಎಲ್ಲ ಥರದ ಸೌಕರ್ಯಗಳಿರಬೇಕು. ಈಗ ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆ ಸೆಕ್ಯೂರಿಟಿ ಬೇಕು. ಆಮೇಲೆ ಅಲ್ಲಿ ಅವ್ರಿಗೆ ಕರೆಕ್ಟಾಗಿ ಟೈಮ್ಗೆ PF ESI ಎಲ್ಲ ಇದು ಅಪ್ಡೇಟ್ ಇರಬೇಕು. ಅದನ್ನೇನಾದರೂ ಕೇಳೋಕೆ ಹೋದರೆ, ಯಾರೋ ಇಬ್ಬರು ಕೇಳೋಕೆ ಹೋದರೆ ಅವ್ರನ್ನ ಟಾರ್ಗೆಟ್ ಮಾಡೋದು. ಅವ್ರನ್ನ ಟಾರ್ಗೆಟ್ ಮಾಡಿಬಿಟ್ಟು ಅವ್ರಿಗೆ ಆಮೇಲೆ 1 ದಿವಸ 2 ದಿವಸ ರಜೆ ಹಾಕ್ಬಿಟ್ರೆ ಅವ್ರಿಗೆ ಸರ್ವಿಸ್ ಕಟ್ ಮಾಡೋದು. ಸರ್ವಿಸ್ ಕಟ್ ಮಾಡಿಬಿಟ್ಟು ತಿರುಗಿ ರೀಸೈನ್ ಥರ ಮಾಡ್ಕೊಳ್ಳೋದು. ಈ ಥರ ಎಲ್ಲ ನಡೀತಾ ಇದೆ. ಸೋಮವಾರ ಕನ್ನಡ ರಕ್ಷಣಾ ಸೇನೆಯ ರಾಜ್ಯ ಕಾರ್ಮಿಕ ಘಟಕದ ಉಪಾಧ್ಯಕ್ಷರಾದ ಅಬ್ಬಾಸ್ ಹಾಗೂ ಕನ್ನಡ ರಕ್ಷಣಾ ಸೇನೆಯ ಗೌರಿಬಿದನೂರು ತಾಲೂಕು ಪ್ರಧಾನ ಕಾರ್ಯದರ್ಶಿಗಳ ಆದ ಚಾಂದ್ ಬಾಷಾ, ಹರೀಶ್, ಜಾಫರ್, ನದೀಮ್ ಇವರ ಮಧ್ಯಪ್ರವೇಶದಿಂದ ಪ್ರತಿಭಟನೆಯ ತೀವ್ರತೆಯನ್ನು ತಿಳಿಗೊಳಿಸಿ ಮಾಲೀಕರು ಹಾಗೂ ಆಡಳಿತ ವರ್ಗ ಮತ್ತು ಪೊಲೀಸ್ ಉಪನಿರೀಕ್ಷಕರ ಜೊತೆ ಮಾತನಾಡಿ ಈ ಸಮಸ್ಯೆಗೆ ಪರಿಷ್ಕಾರವನ್ನು ನೀಡಲಾಯಿತು. ಮೆಸೇಜ್ ಬರೋದು ನೋಡಮ್ಮ, ನಿಮಗೂ ಗೊತ್ತು, 1 ದಿವಸಕ್ಕೆ ಬರಲ್ಲ, 2 ದಿವಸ PF 1 ವಾರ ಆಗ್ಬೋದು, 1 ವಾರ ಆಗುತ್ತೆ. ಟೆಕ್ನಿಕಲ್ ಸರ್ವರ್ ಇಶ್ಯೂ ಇರೋದ್ರಿಂದ PF ಓವರ್ ಆಲ್ ಸ್ಟೇಟ್ ಯಾರಿರುತ್ತೋ ಎಲ್ಲ ಸ್ಟೇಟ್ ಸರ್ವರ್ ರೆಸಿಪ್ಟ್ ತೋರಿಸಿದ ಮೇಲೆ ರೆಸಿಪ್ಟ್ ನಿಮಗೆ ತೋರಿಸ್ತೆ. ಅವ್ರನ್ನೇ ಕರ್ಕೊಂಡು ಬಂದಿದ್ದೀನಿ. ಅವ್ರ MD ಅವರು ಬರ್ತಾ ಇದ್ದಾರೆ. ಅಲ್ಲಿ ಒಳಗಡೆ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಟೈಮ್ ಹಿಡಿತಾ ಇದೆ. ಒಂದು 2-3 ಗಂಟೆ ಅಂತೂ ಆಗುತ್ತೆ. ಯಾಕೆಂದರೆ 97 ಲಕ್ಷ ಸ್ಪ್ಲಿಟ್ ಮಾಡಿ ಒಂದೊಂದು ತಿಂಗಳದು ಬೇರೆ ಮಾಡಬೇಕು. ಅದನ್ನು ಅಮೌಂಟ್ ಎಲ್ಲ ರೆಡಿ ಮಾಡಿಕೊಂಡು ಇವರೇ ಹೋಗ್ತಾರೆ. ಇವರಿಬ್ಬರು ಹೋಗಿ ಅಕೌಂಟೆಂಟ್ HR ಹೋಗಿ ಜಮಾ ಮಾಡಿ ಬರ್ತಾರೆ. ವರದಿ ಭಾಸ್ಕರ್ ರೆಡ್ಡಿ, ಸ್ವಾರಸ್ಯ ನ್ಯೂಸ್, ಗೌರಿಬಿದನೂರು. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.